ಈ ಟಿಕೆಟ್ ಒಂದು ಕತೆ ಇದೆ, ಆಮೇಲೆ ಹೇಳ್ತೀನಿ ನಾನು. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಕ್ಕಿಲ್ಲ. ಅದೇ ಅಷ್ಟೇ. ಹಲೋ ನಮಸ್ಕಾರ, ನಾನು ನಿಮ್ಮ ವಿಂದ್ಯಾ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಕ್ಸಸೈಸ್ ಆಗ್ತಿದ್ದಂಗೆ ನನ್ನ ನೆಕ್ಸ್ಟ್ ಕೆಲಸನೇ ನೀರು ಕುಡಿಯೋದಾಗಿರುತ್ತೆ, ಅದು ಬಿಸಿ ಬಿಸಿ ನೀರು. ಇದು ನನ್ನ ಸಿಂಪಲ್ ಡೇ ವ್ಲಾಗಿನ 3ನೇ ವಿಡಿಯೋ. ಹಾಗೆ ಇದ್ರೊಳಗೆ ನನಗೆ ಅನ್ಸ್ದಂಗೆ ಅಡುಗೆ ಮಾಡ್ತೀನಿ ಆ ಥರ ಏನಿರಲ್ಲ. ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಮೂವಿ ನೋಡೋಣ ಅಂಥೇಳಿ. ಇಬ್ಬರು ನನ್ನ ತಂಗಿರು ಬರ್ತಾ ಇದ್ದಾರೆ, ಅವ್ರ ಜೊತೆ ಹೊರ ಹೋಗ್ತಾ ಇದ್ದೀನಿ. ಲಸ್ಸಿ ಬಾಯ್ ಬಾಯ್. ರೈಸ್ ತೊಗೊಂಡ್ವಿ, ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಿದ್ದೀವಿ. ಈ ಟಿಕೆಟಿಂದ ಒಂದು ಕತೆ ಇದೆ, ಆಮೇಲೆ ಹೇಳ್ತೀನಿ ನಾನು. ಓಹೋ, ಜನ ಸಾಗರ. ಅವ್ರ ಲಾಸ್ಟ್ ಬೆಂಚ್ ಅವರಂತೂ ಕೈಗೆ ಸಿಕ್ಕಿಲ್ಲ. ಅದೇ ಈ ಟಿಕೆಟ್ ಬಗ್ಗೆ ಏನು ಹೇಳಬೇಕು ಅಂದರೆ, ನಾನು ಹೋಗಿ ಅಲ್ಲಿ ಅವ್ರ ಹತ್ರ ಟಿಕೆಟ್ ತಗೊಂಡು, ಅಂದರೆ ಇದೇ ಫಸ್ಟ್ ನಾನು ಹೋಗಿದ್ದು. ಫಸ್ಟ್ ಆಫ್ ಆಲ್ ಇದೇ ಫಸ್ಟ್ ಟೈಮ್ ನಾನು ಹೋಗಿ ನಾನೇ ಟಿಕೆಟ್ ತೊಗೊತಾ ಇದ್ದೆ. ನಾನು ಹೋಗಿ ಇದು 3 ಕೊಡಿ ಅಂತೇಳಿ ಅಂತ. ಅವರು ಯಾವುದಕ್ಕೆ ಅಂದರು. ಅಂದರೆ ಯಾವುದಕ್ಕೆ, ಇದ್ರೊಳಗೆ ಇದು ನಾರ್ಮಲ್ ಥಿಯೇಟ್ರಲ್ಲ, ಒಂದೇ ಹಾಕಿರ್ತಾರಲ್ಲ ಸ್ಕ್ರೀನು, ಯಾವುದಕ್ಕೆ ಅಂತ ಕೇಳಿದ್ರು ಅಂತ. ಆಮೇಲೆ ನಾನು ಲವ್ ಮಾಡ್ತಾ ಇದ್ದೆ ಅಂತ. ಆಮೇಲೆ ಅದಲ್ಲ, ಯಾವ ಕ್ಲಾಸು ಅಂದರು. ನನಗೆ ಕೇಳಿದ್ವಿ, ನಾನು ಹಂಗೆ ಶೇಪ್ ಔಟಿಗೆ ನನಗೆ ಯಾವ ಕ್ಲಾಸ್ ಹೇಳಬೇಕು ಅಂತಲೂ ಮರ್ತೋಗ್ತಾಯಿದ್ದೆ. ಬಲ್ಕನ್ ಹೇಳಬೇಕಾ, ಸೆಕೆಂಡ್ ಕ್ಲಾಸಾ ಫಸ್ಟ್ ಕ್ಲಾಸಾ ಅಂತ. ಆಮೇಲೆ ಅವರೇ ಅದು ಒಂದು ಕೊಟ್ಟು ಕಳಿಸಿದ್ರು. ಅದೇ ಲಾಸ್ಟಿಗೆ ಕುತ್ಕೊಂಡಿದ್ದೀವಿ ನಾವೀಗ. ಸ್ಟಾರ್ಟ್ ಆಗುತ್ತೆ ಈಗ. ನಾನು ಮೇಯ್ನಾಗಿ ನೋಡಬೇಕು, ನಮ್ಮ 3 ಜನದಲ್ಲಿ ಯಾರು ಅಳ್ತಾರೆ ಅಂತ ನೋಡಬೇಕು. ಯಾರು ಅಳ್ತೀರ ನೋಡೋದು. ಇವಳು ಅಳ್ತಾಳೆ, ನಾನು ಇವಳು ಅಳ್ತಾಳೆ. ಫಸ್ಟ್ ಆಫ್ ಆಲ್ ನಾನೇ ಅಳ್ತೀನಿ, ಅದು ಬೇರೆ. ಇವಳು ಇದು ಗೊತ್ತಿಲ್ಲ. My father is my superhero. ಅವರೇ ನನ್ನ ಫೇವ್ರೆಟ್ ಪರ್ಸನ್. ಯಾ ಫಿಲಮ್ ಮುಗೀತು, ನಾವು ಯಾರು ಹತ್ತಿಲ್ಲ. ನಮ್ಗೆಲ್ಲ ಅಳು ಬರೋಂಥ ಫಿಲಮೇ ಅಲ್ಲ ಇದೇನು, ಏನಿಲ್ಲ ಹಂಗೆಲ್ಲ ಏನಿಲ್ಲ. ನಾನು ಅಳ್ತೀನಿ. ನಾನು ಇದು ಮುಗಿಸ್ಕೊಂತಿದ್ದಂಗೆ ಈ ಮಕ್ಕಳು ಇಬ್ರು ಗೋಲ್ಗಪ್ಪ ಬೇಕು ಅಂತ ಹೇಳಿ ತುಂಬಾ ಹಠ ಮಾಡ್ತಾ ಇದ್ರು. ನಾನು ಬೇಡ, ಹೊರಗಡೆದೆಲ್ಲ ತಿನ್ನೋದು ಬೇಡ ಅಂದ್ರು ಕೇಳ್ತಾ ಇಲ್ಲ, ಗೋಲ್ಗಪ್ಪ ಬೇಕು ಅಂತ ಇದ್ರು. ಬರೀ ಏಳು ಡೌ. ಯಾವ್ರು ನಿಮ್ದು? ನಾವು ಫೋಟೋ ಶೂಟ್ ಮಾಡ್ತೀವಿ, ಮಾಡ್ಲಾ ನಿಮ್ದು? ಸ್ಟ್ರೀಟ್ ಫೋಟೋ ಶೂಟ್ ಮಾಡೋದಾ? ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಅದಕ್ಕೆ ನಿಮ್ಮಿಬ್ರದ್ದು ಮಾಡೋದಾ? ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ನಿಮ್ಮ ಹೆಸರು? ಇದು ಮಾಡ್ತೀವಿ ಫೋಟೋ ಶೂಟ್. ನಮ್ಮ ಪೇಜ್ ವಿಂದ್ಯಾ ಅಪ್ಪು ಅಂತೇಳಿ ಇನ್ಸ್ಟಾ ಐಡಿ. ಸಬ್ಸ್ಕ್ರೈಬ್ ಮಾಡಿದೀವಿ. ಹತ್ರ ಫೋನ್ ಇಲ್ಲ, ನಾನು ಯೂಟ್ಯೂಬ್ ಹೇಳಿಲ್ಲ ಸಬ್ಸ್ಕ್ರೈಬ್ ಮಾಡಕ್ಕೆ. ನಂದು ಹೇಳ್ತಾ ಇರೋದು ಇನ್ಸ್ಟಾದಲ್ಲೂ ಫಾಲೋ ಮಾಡಿದೀವಿ. ಓಕೆ ನಿಮಗೆ ಅಂತ 1000 ರೂಪಾಯಿ ಕೊಡ್ತೀನಿ. ಕೊಡಿ. ಗೋಲ್ಗಪ್ಪ ಆದ್ಮೇಲೆ ಇದು ನಮಗೆ ನೆಸೆಸರಿ ಆಗಿರುತ್ತೆ. ತೊಳ್ರು ಫುಲ್ ತಗೊಂಡಿದ್ರು ಹೊಡ್ಬಿಡ್ತಿದ್ದ ಮಗಳೇ ನಿಮಗೆ. ಅಲ್ಲೇ ಒಂದು ತಿಂದವಳೆ. ಅವ್ರಿಗೇನು ಗೊತ್ತಿಲ್ಲ, ಇಲ್ಲೇ ಇದೆಲ್ಲ ಏನು ಗೊತ್ತಿಲ್ಲ. ಅದಕ್ಕೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಅವರು ಬಸ್ಸಲ್ಲಿ ಹೆಂಗೆ ಓಡಾಡೋದು ಅಂತ ಕಳ್ಸಿದ್ದೀನಿ. ಅದಾದ್ಮೇಲೆ ಅದೇ ಬಸ್ಸಲ್ಲಿ ಹೆಂಗೆ ಅಲ್ಲಿ ಕಪಿನಾಲ್ ಹತ್ರ ಹೋಗಿ ಹೆಂಗೆ ಕೇಳಬೇಕು ಅಂತೇಳಿ. ಇವಳು ಐಸ್ ಕೊಡ್ರಿ ಅಂತೇಳಿ ಇವಳು ಹೋಗಿ ಕರೆಕ್ಟಾಗಿ ಐಸ್ ಹಾಕ್ರಿ ಅಂತೇಳಿ. ಗೋಲ್ಗಪ್ಪದಲ್ಲಿ ಹೋಗ್ಬಿಟ್ಟು ನಾಕೆ ಗೋಲ್ಗಪ್ಪ ಕೊಟ್ಟಿದ್ದಾರೆ ಅಂತೇಳಿ ಆಶ್ಚರ್ಯ ಆಗಿದ್ದಾರೆ. ಎಲ್ಲ ನಾಕೆ ಕೊಡೋದು ಮತ್ತೆ ನಮಗೆಲ್ಲ ಹೇಳ್ಕೊಡ್ತಿದ್ದಲ್ಲ, ಇವಳಿಗೆ ಟಿಕೆಟ್ ತಗೊಳಕ್ ಬಂದಿಲ್ಲ. ಅದೆಲ್ಲ ಮಾತಿಗೆ ನಾನು ಇವಾಗ ಆರಾಮಾಗಿ ಕುಡಿಯೋದನ್ನ ಯಾಕೆಂದ್ರೆ ಇದು ತಿನ್ನೋದಲ್ಲ, ಕುಡಿಯೋದು ಒಂದೇ ತರ. ಇನ್ನೊಂದು ನಾನು ಹೊರಗಡೆ ಇದ್ದೀನಿ, ಇಲ್ಲಿ ಯಾರು ಕೇಳಲ್ಲ. ಕಬ್ಬಿನಾಳು ಆರೋಗ್ಯಕ್ಕೆ ಒಳ್ಳೇದು. ಕಬ್ಬಿನಾಳು ಕುಡಿಯೋಣ. ಇಳಿ ನನ್ ಗಾಡಿ ನಾಳೆಗ್ ಬೇಕು. ನನ್ ಗಾಡಿ ನಾಳೆಗ್ ಬೇಕು. ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ನನ್ 10th ಎಕ್ಸಾಮ್ ನ ಇಲ್ಲೇ ಬರ್ದಿದ್ದು ಕಣ್ರು. ನಮ್ದು ಬಸವೇಶ್ವರ ಕಾಲೇಜ್ ಎಲ್ಲೆಲ್ಲೋ ಹಿಡಿತಾಳೆ ಕಣ್ರ. ನಾನು ಇಲ್ಲೇ ನಿಮ್ಮನ್ ಬಿಡ್ತೀನಿ ಆಯ್ತಾ? A few moments later.
ಹಾಗೆ ನೋಡ್ತಾ ನೋಡ್ತಾ ಸಂಜೆ ಆಯಿತು. ಆಮೇಲೆ ನನಗೊಂದು ಹಾಡು ನೆನಪಾಯಿತು. ಯಾವುದಂದರೆ ಈ ಸಂಜೆ ಯಾಕೆ ಜಾರುತ್ತಿದೆ ಸದ್ದಿಲ್ಲದಂತೆ ಸಾಗುತ್ತಿದೆ ಅಂತ. The next day. ಇದು ಸಿಂಪಲ್ ಡೇ ವ್ಲಾಗಿನ 3ನೇ ವಿಡಿಯೋ, 3 ದಿನದ ವಿಡಿಯೋ ಅನ್ಕೊತೀನಿ, ಗೊತ್ತಿಲ್ಲ ನೋಡುವ. ಇವಾಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ, ನಾನು ನನ್ನಮ್ಮ ಅಣ್ಣ ಎಲ್ಲ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಅಮ್ಮ ಯಾಕೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ? ಆಂಜನೇಯ ನೋಡೋಕ್ಕೆ. ನಾವೇನಕ್ಕೆ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ, ಆ್ಯಕ್ಚುಲಿ ನಾವು ಪ್ರತಿ ವಾರ ಬರ್ತೀವಿ ಆಂಜನೇಯನ ದೇವಸ್ಥಾನಕ್ಕೆ. ಆದರೆ ಇವತ್ತೇನು ಸ್ಪೆಷಲ್ಲು ಅಂದರೆ ಮಂಗಳವಾರ ಒಂದು, ಆಮೇಲೆ ಅಣ್ಣಂಗೆ ಜಾಬ್ ಆಗಿರೋದ್ರಿಂದ ದೇವ್ರ ಹತ್ರ ಒಳ್ಳೇದಾಗಲಿ ಎಲ್ಲ ಮುಂದೆ ಅಂತ ಕೇಳಕ್ಕೊಂಡು ಹೋಗೋಕ್ಕೆ ಬಂದಿದ್ವಿ. ಅದೇ ಪೂಜೆ ಎಲ್ಲ ಮುಗೀತು. ಈಗ ನಾವು ಮನೆಗೆ ಹೋಗ್ತಾ ಇದ್ವಿ. ನಾನೊಂದು ಗಾಡಿ ತಂದಿದ್ದೀನಿ, ಅವರೊಂದು ಗಾಡಿ ತಂದಿದ್ದಾರೆ. ಇವಾಗ ಇಬ್ರು ಒಂದೊಂದು ಗಾಡಿಯಲ್ಲಿ ಹೋಗ್ತೀವಿ. ನಾನು ಗಾಡಿಯಲ್ಲಿ ಬರ್ತಾನೆ ಮಾತಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ನಾನೇನಾದರೂ ಆ ಥರ ಮಾಡಿದ್ರೆ ತುಂಬ ಫೋನ್ಗಳು ಬರುತ್ತೆ ನನಗೆ. ಆಗಲೇ ಒಂದ್ಸರಿ ಫೋನ್ ಬಂತು, ಗಾಡಿ ಓಡಿಸ್ಕೊಂಡು ಫೋನೆಲ್ಲ ನೋಡ್ತೀರಾ ಅಂಥೇಳಿ. ಸೊ ಗಾಡಿ ಓಡಿಸ್ಕೊಂಡು ಫೋನೆಲ್ಲ ಬೇಡ, ಅದಕ್ಕೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಬಂದ್ವಿ ಮನೆಗೆ, ಲೆಟ್ಸ್ ಗೋ ಒಳಗೆ. ಮನೆಯಲ್ಲಿ ಪಾಪ ಮಕ್ಕಳಿದ್ದು ಸ್ನಾನ ಮಾಡ್ಬಿಟ್ರಾ? ಹಾಯ್ ಮಾಡು ನನ್ನ ವ್ಲಾಗಿಗೆ. ಹಾಯ್, ಐ ಲವ್ ಯು. ಬ್ರೇಕ್ಫಾಸ್ಟ್ ಟೈಮ್. ಹಿಂಗೆಲ್ಲ ಮಾತಾಡ್ತಾ ಇರೋದು. ಅದೇ ಬರ್ತಿದ್ದಂಗೆ ನಾವೇನು ಮಾಡ್ತಿದ್ದೀವಿ ಅಂದರೆ ತಿಂಡಿ ತಿನ್ನಕ್ಕೆ ಅಂಥೇಳಿ ಕೂತ್ಕೊಂಡಿದ್ದೀವಿ. ತಿಂಡಿ ತಿನ್ನೋಣ. ಇದು ಬೇಕಾ? ತಿಂಡಿ ತಿನ್ನೋಣ. ಇದು ಬೇಕಾ ಮಗಳೇ? ಇದು ಬೇಕಲ್ವ? ಹಾಗೆ ನಾವು ತಿಂಡಿ ತಿಂತಿದ್ದಂಗೆ ಮತ್ತೆ ಇಬ್ರು ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ ತಾತ ಮತ್ತೆ ತಾತ ಹಾಯ್ ಮಾಡಿ. ಮತ್ತೆ ನಮ್ಮ ತಾತ ಅವರು ಇವರೇ ಹಾಯ್ ಮಾಡಿ ಸರ್. ಹಾಗೆ ಅಪ್ಪಂಗೆ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ಅಂತೇಳಿ ಹಾಸ್ಪಿಟ್ಲಿಗೆ ಹೋಗಿ ವಾಪಸ್ ನಾನು ಮನೆಗೆ ಹೊರಟಿದ್ದೆ. ಈ ಬ್ಲಾಗಲ್ಲಿ ನಾನು ಏನೂ ಇರಲ್ಲ ಅಂತಂದಿದ್ದೆ, ಬಟ್ ಅಫ್ಕೋರ್ಸ್ ನಾನು ವಿತೌಟ್ ಅಡುಗೆ ನನ್ನ ಬ್ಲಾಗ್ ಕಂಪ್ಲೀಟ್ ಆಗಲ್ಲ ಅನ್ಕೊಂತೀನಿ. ನಾವು ಪಾನಿಪುರಿ ಮಾಡ್ತಾಯಿದ್ದೀವಿ, ಹೋಮ್ ಮೇಡ್ ಪಾನಿಪುರಿ. ಉಪ್ಪು ನಾನು ಅದೇ ಒಂದು ಲೈನ್ ಹೇಳಬೇಕು ಅಂತೇಳಿ ಪ್ರಾಕ್ಟೀಸ್ ಮಾಡಿಲ್ಲ. ಅದು ನಾರ್ಮಲ್. ಏನಂದರೆ ಹೇಳ್ತೀನಿ, ಒಂದು ನಿಮಿಷ. Cooking. I hate cooking, but cooking likes me. I can't avoid. You know? ಕುಡಿ ಒಂದು ನಿಮಿಷ. ಕುಡಿ ನಾನು ಎಣ್ಣೆ ಹತ್ರ ಇದ್ದೀನಿ. ಕುಡಿ ಅಂದ್ರೆ ತಡಿ ಒಂದು ನಿಮಿಷ. ವಿನಯಣ್ಣ ಅಂತ ದೊಡ್ಡಮ್ಮನ ಮಗ, ದೊಡ್ಡಪ್ಪನ ಮಗ. ಪೂರಿ ತಿನ್ನಕ್ ಬಂದಿದ್ದೀನಿ ತೀರ್ಥಹಳ್ಳಿಯಿಂದ. ಮತ್ತೆ ಇವ್ರದ್ದು ಚಿಪ್ಸ್ ಅಂಗಡಿ ಇಟ್ಕೊಂಡು ನಮ್ಮ ಮನೇಲಿ ಪಾನಿಪುರಿ ತಿನ್ನಕ್ ಬಂದಿದ್ದಾನೆ. ಅದು ಇವಳು ಮಾಡ್ತಾಳೆ ಅಂತೇಳಿ. ಯಾಕೆ ಅಂದ್ರೆ ಇವ್ರು ಊರಲ್ಲಿ ಗ್ಯಾಸ್ ಖಾಲಿ ಆಗ್ಬಿಟ್ಟಿದ್ದಾರೆ. ಊರಲ್ಲಿ ಗ್ಯಾಸ್ ತುಂಬಿಟ್ಟಿದೆ. ಅದಕ್ಕೆ ಹಂಗಾಗಿ ಅಣ್ಣ ನನ್ನ ವ್ಲಾಗಿಗೆ ಏನ್ ಹೇಳ್ತೀಯಾ? ಬ್ಲಾಗು ಇವಾಗ ಸೂಪರ್ ಆಗಿ ಬರ್ತಾ ಇದೆ. ಹಿಂಗೆ ಕಂಟಿನ್ಯೂ ಮಾಡು, ಇನ್ನೂ ಚೆನ್ನಾಗಿ ಮಾಡು. ಇದನ್ನೇ ಕಂಟಿನ್ಯೂ ಮಾಡು. ತುಂಬಾ ಜನ ಶೇರ್ ಮಾಡಿ ಅದನ್ನ ಹೇಳು. ಇನ್ನೂ ತುಂಬಾ ಜನ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದು ಮಾಡಿ. ಅದೇ ಮಾಡ್ಬಿಡಿ ಎಲ್ಲ. ಇವಳೇ ಮಾಡ್ತಾರೋ ಅಡಿಗೆ ಅಥವಾ ಆಂಟಿ ಮಾಡ್ತಾರೋ ಗೊತ್ತಿಲ್ಲ. ನೀವೇ ನೋಡಿದ್ದೀರಾ, ನಾನೇ ಮಾಡೋದು. ಇಷ್ಟೋ ತನಕ ಆಂಟಿ ನಿಂತ್ಕೊಂಡಿದ್ರೆ ಇಲ್ಲಿ, ಇವಳು ಮೊಬೈಲ್ ಬಂದಿದ್ದಂತೆ ಇವಳು ಬಂದು ನಿಂತ್ಕೊಂಡವಳೆ. ಆ ತರ ಎಲ್ಲ ಇನ್ನೊಬ್ಳು ಇದ್ದಾಳೆ, ಇಷ್ಟೋ ತನಕ ತಿಳ್ತಿದ್ಲು. ಆಯ್ತಾ ಆಕ್ಚುಲಿ ಹೌದು, ನಮ್ಮಮ್ಮ ಇದ್ರು ಇಷ್ಟೋ ತನಕ. ಯಾಕೆ ಅಂದ್ರೆ ನಾನು ಈ ಪೂರಿ ತರಕ್ಕೆ ಎಲ್ಲಿಗೆಲ್ಲ ಹೋಗಿ ಬಂದಿದ್ದೀನಿ ಅಂದ್ರೆ
ಅಷ್ಟು ಹುಡುಕ್ ಬಂದಿದ್ದೀನಿ, ಎಲ್ಲ ಕಡೆ ಅಂಗಡಿ ಕ್ಲೋಸ್ ಆಗಿದೆ. ಏನು ಮಾಡೋದು, ತಿರುಗ್ ಸಾಕಾಯ್ತು. ಆಮೇಲೆ ನಾನು ನಮ್ಮ ಹಳೆ ಮನೆ ಹತ್ರ ಹೋಗಿ ತಗೊಂಬಂದಿನಿ. ಅದು ನಮ್ಮದು ರೆಗ್ಯುಲರ್ ಅಂಗಡಿ, ರೆಗ್ಯುಲರ್ ಅಂಗಡಿ, ಅಮ್ಮರ್ ಸ್ಟೋರ್ ಅಂತೇಳಿ. ಅವ್ರಿಗೂ ಅಷ್ಟೇ ಲೈಕ್ ಮಾಡಿ, ಶೇರ್ ಮಾಡಿ, ಅವ್ರನ್ನ ಫಾಲೋ ಮಾಡಿ. ಗೋಲ್ಗಪ್ಪ ಎಲ್ಲರೂ ಪಾನಿಪುರಿ ತಿಂತ ಎಂಜಾಯ್ ಮಾಡ್ತಾ ಇದ್ವಿ. ಹೋಮ್ ಮೇಡ್ ಅಂತೇಳಿ ಎಲ್ಲರ ಮುಖದಲ್ಲೂ ಖುಷಿ ಇತ್ತು. ಮಾಡೋಕ್ಕೆ ಕೆಲಸ ಇಲ್ಲ ಅಂತೇಳಿ ಊನು ಆಟಾಡ್ತಾ ಇದ್ವಿ. ಅದು ಆಟಾಡಿ ಬೋರ್ ಆಯಿತು. ಸೊ ಅದನ್ನೇ ಎತ್ತಿಟ್ವಿ. ಅಣ್ಣನ ಮದುವೆ ಫೋಟೋ ಬಂದಿತ್ತು ಅಂತ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ವಿ. ಅವನ ಮದುವೆ ಆಗಿ ಹತ್ತತ್ರ 1 ವರ್ಷ ಆಗ್ತಾ ಬಂತು, ಈಗ ಸಿಕ್ಕಿದೆ. ಹಲೋ ನಮಸ್ಕಾರ, ನಾನು ನಿಮ್ಮ ವಿಂದ್ಯಾ ಅಪ್ಪು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಮ್ಮಿ 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 ಅತ್ತೆ ಅತ್ತೆ ಇದಕ್ಕಾಲ್ ಐ ಲವ್ ಯು. ಲೈಕ್ ಮಾಡಿ ಅಪ್ಪ, ನಾ ಹೇಳ್ದಂಗೆ ಲೈಕ್ ಮಾಡಿ ಹೇಳು. ಲೈಕ್ ಮಾಡಿ, ಆಯ್ತಾ ಲೈಕ್ ಆಯ್ತಾ ಲೈಕ್ ಮಾಡಿ, ಶೇರ್ ಮಾಡಿ ಅಪ್ಪು ಹೇಳು. ಶೇರ್ ಮಾಡಿ, ಲೈಕ್ ಮಾಡಿ, ಲೈಕ್ ಮಾಡಿ. ಅಪ್ಪು ನಿನ್ನ ಪ್ರಗತಿಗೆ ಬಿಡೋಣ. ನೀನು ಹೋಗು. ಇಷ್ಟೇ. ಎಷ್ಟು ವರ್ಷ ನಿಂಗೆ? 5 ವರ್ಷ. 5 ವರ್ಷ ಅಂತ ನಿಂಗೆ ಮುಖ ನೋಡ್ಕ ನಿಂದು. ನಿನ್ನ ಸ್ಕೂಲ್ ಹೆಸ್ರೇನಪ್ಪ? ಅಪ್ಪ ನಿಮ್ಮ ಅಪ್ಪನ ಹೆಸ್ರೇನು? ಪಾಚಿ ನಿಮ್ಮ ಮನೆ ದೇವ್ರ ಹೆಸ್ರೇನು? ಡುಮ್ಮಿ ತಿಮ್ಮಪ್ಪ. ನಿನ್ನಪ್ಪ ಎಲ್ಲರೂ ಬಾರಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಕಾಪಿಗೆ ಇವಾಗಿದೆ ಇವಳನ್ನ ಬಿಡೋಣ ಅಂತ ಹೇಳ್ಬಿಟ್ಟು ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಷ್ಟೇ ನೋಡು, ಚಿಕ್ಕ ನನಗೆ ಬೈತಿದ್ದಾನೆ. ಏನು ಹೇಳ್ತೀಯ ಅವನಿಗೆ? ಅತ್ತೆ ಬೈತಾ ಅಪ್ಪ ಬೈತಾ ನಿನ್ಗೂ ಬೈತೀನಿ. ಅಪ್ಪ ಬೈತಾ. ಸೊ ಇದಾಗಿತ್ತು ನನ್ನ ಸಿಂಪಲ್ ಡೇ ವ್ಲಾಗಿನ 3ನೇ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆ ಹೊಸೊಬ್ರೆಲ್ಲ ಯಾರಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಡೇನ ಇವತ್ತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಟೇಕ್ ಕೇರ್.